ಪ್ರತಿಪ್ರಸ್ಥಾನ ಪದ್ಧತಿಯ 5ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 125ನೆಯ ಶ್ಲೋಕದಲ್ಲಿ, ಭೂದೇವಿಗೆ ಭಗವಂತನ ಪಾದದಲ್ಲಿರುವ ಅವಕಾಶ ಮಾಡಿಕೊಟ್ಲು ಪಾದುಕಾದೇವಿ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅವ್ಯಾಹತಾಂ ರಘುಪತೆ ವಹತ ಪ್ರತಿಜ್ಞಾಂ ಹಂಸಾದಿರೋಹಣರಸೆ ವಿಹತೆ ಧರಣ್ಯಾಃ ಪ್ರಾದಾನ್ನಿವೃತ್ಯ ಭವತಿ ಮಣಿಪಾದರಕ್ಷೆ ಸ್ಪರ್ಶಂ ಪದೇನ ವಿಗತ ವ್ಯವಧಾನ ಖೇದಂ. ಮಣಿಪಾದ ರಕ್ಷೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಭವತಿ ನೀನು, ಧರಣ್ಯಾಹ ಭೂಮಿಗೆ, ಅವ್ಯಾಹತಾಂ ಯಾವುದರಿಂದಲೂ ತಡೆಯಲಾಗದ, ಪ್ರತಿಜ್ಞಾಂ ಕಾಡಿಗೆ ಹೋಗುವೆನು ಎಂಬ ಪ್ರತಿಜ್ಞೆಯನ್ನು, ವಹತಃ ವಹಿಸುವ, ರಘುಪತೇಹೇ ಶ್ರೀರಾಮನ, ಹಂಸಾದಿರೋಹಣ ತೋಳಿಗೇರುವುದರಿಂದ ಉಂಟಾಗುವ ಸಂತೋಷವು, ವಿಹತೆ ತಡೆಯಲ್ಪಟ್ಟಾಗ, ನಿವೃತ್ಯ ಅಯೋಧ್ಯೆಗೆ ಹಿಂತಿರುಗಿ, ವಿಗತ ಹೋಗಿರುವ, ವ್ಯವಧಾನ ಮಧ್ಯದಲ್ಲಿ ಮರೆಯಾದುದರಿಂದ ಉಂಟಾದ, ಖೇದಂ ದುಃಖವನ್ನುಳ್ಳದ್ದಾಗಿ, ಪದೇನ ಪಾದದೊಂದಿಗೆ, ಸ್ಪರ್ಶಂ ಸಂಬಂಧವನ್ನ, ಪ್ರಾದಾತ್ ಕೊಟ್ಟಿದ್ದೀಯೇ. ಭೂಮಿಯಾದವಳು ಶ್ರೀರಾಮಚಂದ್ರನ ತೋಳಿನ ಮೇಲೆ ಏರಲು ಬಯಸಿದಳು. ಶ್ರೀರಾಮಚಂದ್ರ ಕ್ಷತ್ರಿಯ ಕುಲದಲ್ಲಿ ಉದಯಿಸಿದ. ಕ್ಷತ್ರಿಯರಿಗೆ ತೋಳ್ಬಲವೇ ಪ್ರಧಾನ. ಹಾಗಾಗಿ ಶ್ರೀರಾಮಚಂದ್ರ ರಾಜ್ಯ ವಹಿಸಿಕೊಳ್ಳಲಿ ಅಂತ ಅಯೋಧ್ಯಾಪುರದ ಭೂಮಿಯಾದವಳು ಬಯಸಿದ್ಲು. ಆದರೆ ಕೈಕೇಯಿಯ ವರದಿಂದಾಗಿ ಅದು ಸಾಧ್ಯವಾಗಲಿಲ್ಲ. ಭರತನು ಭೂಮಿಯನ್ನ ತನ್ನ ತೋಳಿನ ಮೇಲೆ ಎತ್ತಿಟ್ಟುಕೊಳ್ಳಲೂ ಸಾಧ್ಯವಾಗಲಿಲ್ಲ. ಯಾಕೆ ಅಂದರೆ ಭರತನಿಗೆ ರಾಜ್ಯಾಭಿಷೇಕದ ಆಸೆನೇ ಇರಲಿಲ್ಲ. ಅಂತಹ ಸಮಯದಲ್ಲಿ ಭೂಮಿಯಾದವಳು ಭಗವಂತನ ಪಾದದಲ್ಲಾದರೂ ಇರಲಿ ಅಂತ ನೆನೆದು, ನೀನು ಮತ್ತೆ ಭೂಮಿಗೆ ನೇರವಾದ ಪಾದದ ಸಂಬಂಧವನ್ನ ಕೊಟ್ಟಿದ್ದೀಯೇ ಅಂತಾರೆ ದೇಶಿಕರು ಪಾದುಕಾದೇವಿಗೆ. ಅಂದ್ರೆ ಪಾದುಕಾದೇವಿ ಅಯೋಧ್ಯೆಗೆ ಹಿಂತಿರುಗಿದ ಮೇಲೆ ಶ್ರೀರಾಮನ ಪಾದ ಭೂಮಿಗೆ ಸೋಕುತ್ತಿರೋದ್ರಿಂದ ಭೂಮಿಗೆ ಪಾದದ ಸಂಬಂಧ ಸಿಕ್ಕ ಹಾಗಾಯಿತು. ಒಂದು ಪಕ್ಷ ಪಾದುಕಾದೇವಿ ಹಿಂತಿರುಗದೆ ಪಾದಗಳಲ್ಲೇ ಉಳಿದುಬಿಟ್ಟಿದ್ರೆ ಭೂಮಿಗೆ ಪಾದದ ನೇರ ಸಂಪರ್ಕ ಸಿಕ್ತಿರ್ಲಿಲ್ಲ. ಹಾಗೆ ಆಚಾರ್ಯರುಗಳು ಜೀವರನ್ನ ಭಗವಂತನಲ್ಲಿ ಸೇರಿಸೋದಕ್ಕೆ ಎಷ್ಟೊಂದು ಕಷ್ಟಗಳನ್ನ ಸಹಿಸಿಕೊಳ್ತಾರೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.